ತಯಾರು ಮಾಡಿಬಿಟ್ಟಿದ್ರು, ಜನರಲ್ಲಿ ವೈಚಾರ ಶಕ್ತಿ ಬೆಳೆಸಿದ್ರು. ನಂತರದಲ್ಲಿ ಏನಾಯಿತು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಎಲ್ಲ ವಿದ್ವತ್ತಿದ್ದಂಥ ಏರಿಯಾ. ಕಾಲಾಂತರದಲ್ಲಿ ಇವತ್ತು ಅರ್ಧ ಸತ್ಯಗಳು ನಂಬುವಂಥ ಜನ ಹೆಚ್ಚಾಗಿಬಿಟ್ಟಿದ್ದಾರೆ ಇವತ್ತಲ್ಲೇ. ಇಂಥ ಸಂದರ್ಭದಲ್ಲೇ ಬರಗೂರು ರಾಮಚಂದ್ರಪ್ಪ ಅವರು ನೇತೃತ್ವ ವಹಿಸ್ಕೊಂಡು ಮುಂದೆ ನಿಲ್ಲಬೇಕಾಗಿದೆ. ಇವತ್ತು ಏನು ಬೇಕಾಗಿದೆಪ್ಪ ಜನರಿಗೆ ತಿಳಿಸಿ ಹೇಳೋದು. ಇವತ್ತು ವಿದ್ಯಾರ್ಥಿಗಳಿಗೆ ಅವ್ರು ಏನು ತಪ್ಪು ಮಾಡ್ತಾ ಇದ್ದಾರೆ, ಏನೇನು ಓದಬೇಕು, ಏನು ಬಿಡಬೇಕು ಅನ್ನೋಂಥ ಸತ್ಯ ಹೇಳಬೇಕಾಗಿದೆ. ಇವತ್ತು ಆ ಕೆಲಸ ಭಾಳ ದೊಡ್ಡದಾಗಿ ನಡಿಬೇಕಾಗಿದೆ. ಯಾಕಂದ್ರೆ ಈ ವಿಚಾರಧಾರೆ ವಿರೋಧಿಗಳು ಭಾಳ ಬಲಿಷ್ಠಿರ್ತಾರೆ. ಇವತ್ತು ಜನರ ಸಮೀಪ ಹೋಗಿ ಜಲ್ದಿ ಮುಟ್ತಾರೆ, ನಿಮಗಿಂತಲೂ ಫಾಸ್ಟಾಗಿ. ಮತ್ತು ಸರ್ಕಾರ ಅವ್ರಿಗೆ ಆಗದ, ಸರ್ಕಾರ ಇದ್ದಾಗ ಅದು ಓಡ್ತದ ಅನ್ನೋದು ಮಾತು ಬೇರೆ. ಸ್ವತಃ ಅವರಾದರೂ 60-70 ವರ್ಷ ಹೋರಾಟ ಮಾಡಿದ್ದಾರೆ, ಇಲ್ಲಂತಲ್ಲ. ಅದನ್ನು ಅಲಗಲಿಕ್ಕೆ ಆಗೋದಿಲ್ಲ. ಆ ಸತ್ಯ ಸುಳ್ಳು ನಂತರ ಡಿಸ್ಕಷನ್. ಅವ್ರ ದೃಷ್ಟಿಯಲ್ಲಿ ನಾವು ಸುಳ್ಳು, ನಮ್ಮ ದೃಷ್ಟಿಯಲ್ಲಿ ಅವ್ರು ಸುಳ್ಳು, ಏನೂ ಇಲ್ಲ. ಅದು ನಡೀತಾರೆ, ತಿಕ್ಕಾಟ ಇರೋದನ್ನು ಚರ್ಚೆ ಆಗ್ತಾ ಇರಬೇಕಲ್ಲ. ಈಗ ಚರ್ಚೆನೂ ಆಗೋದಿಲ್ಲ. ಅದು ಇವರು ನಗರ ನಕ್ಸಲರಪ್ಪ ಇವರು ಅಂತ ದೂರ ಇಟ್ಬಿಡ್ತಾರೆ ಇವರನ್ನು. ಇಂಥ ಸಂದರ್ಭದಲ್ಲಿ ಇವರು ಪ್ರಗತಿಪರರು ಅಂತೇಳಿ ಪ್ರಗತಿಪರ ನೆಲೆಗಟ್ಟಿನೆಲ್ಲ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಬರಗೂರು ರಾಮಚಂದ್ರಪ್ಪನವ್ರಿಗೆ. ಅದನ್ನು ತೆಗೆದುಕೊಂಡು ಮಾತಾಡ್ಬೋದು. ಇಲ್ಲ, ನನಗೆ ಭಾಳ ಖುಷಿ ಆಯಿತು. ಕಟ್ಟಿಮಣಿಯವರಂತಹ ವಿಚಾರವಾದಿಗಳ ಪ್ರಗತಿ ಪರ ಇದ್ದಂಥ ಜನರ ಪ್ರಶಸ್ತಿ ನನಗೆ ಸಿಕ್ಕದ, ನನಗೆ ಹ್ಯಾಪಿ ಆಗ್ಯದ, ಖುಷಿ ಆಗ್ಯದ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಇಂಥ ಒಂದು ಪ್ರಶಸ್ತಿ ಪಡಿ ನಮ್ಮ ಏನಪ್ಪ ಅಂದ್ರೆ ಒಂದು ದೊಡ್ಡ ಸಾಧನೆ ಇದ್ದಾಗ ಅಂತ ಭಾಳಷ್ಟು ಮಾತಾಡಿದ್ದಾರೆ. ಅದೇ ಕಾರಣಕ್ಕೆ ಹೊಸ ತಲೆಮಾರಿನವರು ಇದನ್ನು ಓದಬೇಕು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಓದುವಂಥ ವಾತಾವರಣ ಅದಾನ ಇವತ್ತು ಅಂತೇಳಿ ಮತ್ತು ಪ್ರಶ್ನೆಗಳು. ಯಾಕಂದರೆ ಇವತ್ತು ಕೊಂಡು ಓದು ನಾವು ಹೇಳ್ತೀವಿ, ಕೊಂಡು ಓದಬೇಕ್ರಿ, ಸಾಹಿತ್ಯ ಬೆಳಿಬೇಕಂತೇಳಿ. ಕೊಂಡು ಓದಾಕ ಆರ್ಥಿಕ ಬಲ ಬೇಕಲ್ರಿ, ಬದುಕೋದು ಕಷ್ಟದ. ಇವತ್ತು